ಇವತ್ತು ಶಿಲ್ಪ ಅವರು ಮಹೀಂದ್ರ ಥಾರ್ ಅರ್ಬನ್ ಕ್ರೂಸರ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆ್ಯಂಡ್ ಒಳ್ಳೆ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಇವರದು ಮದುವೆ ಕೂಡ ಆಗಿರುತ್ತೆ, ಆದರೂ ಮಂಡ್ಯ ಜಿಲ್ಲೆಯ ಮದ್ದೂರಿಂದ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಈಕೆಯ ಮುಖ್ಯ ಸಮಸ್ಯೆ ನೋಡಿ, ಜೀವಕ್ಕೆ ಸ್ವಲ್ಪನೂ ಸಮಾಧಾನ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಯಕೆ ಬೇರೆ ಅವರ ಜೊತೆ ಒಂದು ಸಲ ಟ್ರೈ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿರೋದು ಅರ್ಥ ಆಗಿರ್ಬೋದು. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ಅನಿಸಿಕೆ ತಿಳಿಸಿ. ಈ ಕಾರಣಕ್ಕಾಗಿ ಇವಳಿಗೆ ಸಮಾಧಾನ ಆಗುತ್ತಿಲ್ಲ. ಸರಿಯಾದ ಸಮಯಕ್ಕೆ ಮೂಲ ಯಜಮಾನರು ಇದ್ದರೂ ವ್ಯರ್ಥ, ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರಿಗೆ ತೂತಿನ ಸಾಮರ್ಥ್ಯದ ಬಗ್ಗೆ ಅರಿವು ಇಲ್ಲ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಹಾಗೂ ಯಜಮಾನರಿಗೆ ಚಪಾತಿಗೆ ಹೇಗೆ ಸಮಾಧಾನ ಪಡಿಸಬೇಕು ಎಂಬುದರ ಬಗ್ಗೆ ಅರ್ಥ ಕೂಡ ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿರೋದು. ಅದೇ ರೀತಿ ಚಿಕ್ಕ ಬಯಕೆ ಹೇಗಾದರೂ ಮಾಡಿ ಪೂರ್ಣ ಮಾಡಿಸಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡುವಾಗ ಬಾಲ್ ಒತ್ತಿಸಿಕೊಂಡು ಅನುಭವಿಸುವಂಥ ಒಂದು ಬಯಕೆ ಕೂಡ ಇರುತ್ತೆ. 19 ನಿಮಿಷ ರಸ ಬಿಡಬಾರದು ಎಂದು ಒಂದು ಕಂಡೀಷನ್ ಕೂಡ ಹೇಳಿದ್ದಾರೆ. ಹಿಂದೆಯಿಂದ ಕೂಡ ಟ್ರೈ ಮಾಡಬೇಕು ಆ್ಯಂಡ್ ಹಿಂದೆಯಿಂದ ಮಾಡುವಾಗ ರಸ ಬಿಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮುಂದೆಯಿಂದ ಮಾಡುವಾಗ ರಸ ಬಿಡಬಾರದು, ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಇದು ಇವರ ಹತ್ತಿರ ಇರತಕ್ಕಂಥ ಮಹೀಂದ್ರ ಥಾರ್ ಅರ್ಬನ್ ಕ್ರೂಸರ್ ಒಂದು ಕಾರ್ ಆಗಿರುತ್ತೆ. ಫ್ರಂಟ್ ಲುಕ್ ನೋಡೋದಾದರೆ ಬೋಲ್ಡ್ ಆ್ಯಂಡ್ ಬಾಕ್ಸಿ ಡಿಸೈನಲ್ಲಿ ಇರುತ್ತೆ. ಜೊತೆಗೆ ರೌಂಡ್ ಶೇಪಲ್ಲಿ ಫ್ರಂಟ್ ಸೈಡಲ್ಲಿ LED ಲೈಟ್ ಹೊಂದಿರುತ್ತೆ. ಅದರ ಜೊತೆಗೆ ಆಪ್ರೇಟ್ ಹೊಂದಿರತಕ್ಕಂಥ ಒಂದು ಗ್ರಿಲ್ ಇದೆ ಮತ್ತು ಮಸ್ಕಲರ್ ಬಂಪರ್ ಹೊಂದಿರುತ್ತದೆ. ಬ್ಯಾಕ್ ಸೈಡ್ನ ಟೈಲ್ಗೇಟ್ ಮೇಲೆ ಸ್ಪೈರ್ ವೀಲ್ ಸೆಟ್ ಮಾಡಲಾಗಿದೆ. ಅದೇ ರೀತಿ ಬ್ಯಾಕ್ ಸೈಡ್ ಟೈಲ್ ಲ್ಯಾಂಪ್ಸ್ ಬಂದ್ಬಿಟ್ಟು ಸ್ಕ್ವೈರ್ ಒಂದು LED ಲೈಟ್ ಹೊಂದಿರುತ್ತೆ. ಬ್ಯಾಕ್ ಸೈಡ್ ಬಂಪರ್ ತುಂಬಾನೇ ಟಫ್ ಆಗಿರುತ್ತೆ. ಇದರಲ್ಲಿ 1.5 ಲೀಟರ್ಸ್ ಡೀಸೆಲ್ ಇಂಜಿನ್ ನೋಡ್ಬೋದು ಆ್ಯಂಡ್ ಇಂಜಿನ್ನ ಹಾರ್ಸ್ ಪವರ್ ಬಂದುಬಿಟ್ಟು 116 to 115 BHP ವರೆಗೆ ನಾವು ನೋಡ್ಬೋದು. ಆ್ಯಂಡ್ ಇದರಲ್ಲಿ 4x4 ಆಪ್ಷನ್ ಕೂಡ ಇರುತ್ತೆ. ಇದರ ಒಂದು ಫುಲ್ ಲೆಂತ್ ಬಂದುಬಿಟ್ಟು 3985 mm ಆಗಿರುತ್ತೆ ಆ್ಯಂಡ್ 226 mm ಗ್ರೌಂಡ್ ಕ್ಲಿಯರ್ನೆಸ್ ಹೊಂದಿರುತ್ತದೆ. ಅಡ್ವಾನ್ಸ್ ಫೀಚರ್ಸ್ ನೋಡೋದಾದ್ರೆ ಬ್ಯಾಕ್ ಸೈಡಲ್ಲಿ ರಿಯರ್ ಕ್ಯಾಮ್ರಾ ಇರುತ್ತೆ ಆ್ಯಂಡ್ ಒಂದು ಪ್ರೀಮಿಯಂ ಇಂಟೀರಿಯರ್ ಕೂಡ ಈ ಒಂದು ಕಾರ್ ಹೊಂದಿರುತ್ತದೆ.